ಖೋ ವಿಶ್ವಕಪ್ ಗೆಲುವಿನ ಬಳಿಕ ಚೈತ್ರ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ ಮೈಸೂರಿನ ಚೈತ್ರ. ಗೆಲುವಿನ ಸಂತಸ ಹಂಚಿಕೊಂಡಿದ್ದಾರೆ. ಖೋ ಆಟಗಾರ್ತಿ ಕೇಂದ್ರ ರಾಜ್ಯ ಸರ್ಕಾರ ನಮ್ಮನ್ನ ಬೆಂಬಲಿಸಬೇಕು ಅಂತ ಕೂಡ ಈ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಚೈತ್ರ. ಮೈಸೂರಿನ ಹುಡುಗಿ ಚೈತ್ರ ಖೋ ಗೆಲುವಿನ ಬಳಿಕ ರಿಪಬ್ಲಿಕನ್ ಜೊತೆ ತಮ್ಮ ಸಂತಸದ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ. ಚೈತ್ರ ಪ್ರಮುಖವಾಗಿ ತಮ್ಮ ಫಸ್ಟ್ ರಿಯಾಕ್ಷನ್ ಮೊದಲ ಜಯ ಚೊಚ್ಚಲ ಆಟೋಟೋಪ ಏನಿದೆ ಇದರಲ್ಲಿ ಮೊದಲ ಜಯ ಗಳಿಸಿದ್ರಿ, ಇದ್ರ ಬಗ್ಗೆ ತಮ್ಮ ಒಪಿನಿಯನ್? ಹಾಂ ಸರ್, ತುಂಬ ಖುಷಿ ಆಯಿತು ಸರ್. ಫಸ್ಟ್ ಟೈಮ್ ನಡೆದಿದ್ದು ವರ್ಲ್ಡ್ ಕಪ್ಪು, ಅದರಲ್ಲಿ ಫಸ್ಟು ವಿನ್ನರ್ಸ್ ಆಗಿದ್ದೀವಿ, ಅದು ತುಂಬ ಖುಷಿ ವಿಷಯ. ಮತ್ತು ಖೋ ಎಲ್ಲ ಹೇಳ್ತಿದ್ರು ಇದು ಹಿಂದೆ ಇದೆ ಗೇಮು, ಇನ್ನೂ ಮುಂದೆ ಹೋಗಿಲ್ಲ, ಯಾಕೆ ಆಡ್ತೀರಾ ಅಂತ. ಅವರೆಲ್ಲರಿಗೂ ಹೇಳೋದೇನಂತಂದರೆ ಖೋ ತುಂಬ ಹೈ ಲೆವೆಲ್ ಬೆಳೀತಿದೆ, ನೆಕ್ಸ್ಟು ಒಲಿಂಪಿಕ್ಕು ಕೂಡ ಆ್ಯಡ್ ಆಗ್ತಿದೆ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಖೋ ಇನ್ನೂ ಜಾಸ್ತಿ ಆಡಿ ಇನ್ನೂ ಹಲವು ಮುಂದೆ ಬರುವಂಥ ಮಕ್ಕಳಿಗೆ. ಜೊತೆಗೆ ಸರ್ಕಾರದಿಂದ ಹಲವು ಸವಲತ್ತುಗಳನ್ನು ತಾವು ಕೇಳಿದ್ರಿ, ಯಾವ್ಯಾವ ಸವಲತ್ತುಗಳು ಬೇಕಾಗುತ್ತೆ ತಮಗೆ, ಅಂದರೆ ತಮ್ಮ ಫ್ಯೂಚರ್ಗೆ ಅನ್ನುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ? ಹಾಂ ಸರ್, ಅಂದರೆ ಎಲ್ಲ ಸರ್ಕಾರನೂ ಕೂಡ ನಮ್ಮ ಟೀಮ್ಮೇಟ್ಸ್ ಎಲ್ಲ ಸ್ಟೇಟ್ ಸರ್ಕಾರಗಳು ಕೂಡ ಎಲ್ಲರಿಗೂ ಎ ಗ್ರೇಡ್ ಜಾಬ್ ಅನೌನ್ಸ್ ಮಾಡಿದ್ದಾರೆ, ಮತ್ತು ಕ್ಯಾಶ್ ಪ್ರೈಸ್ ಕೂಡ ಅನೌನ್ಸ್ ಮಾಡಿದ್ದಾರೆ. ನಾವು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಏನು ಕೇಳ್ಕೊಳ್ಳೋದು ಅಂತಂದರೆ, ಇನ್ನೂ ನಮ್ಮ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿಲ್ಲ, ಅವ್ರಿಗೆ ಮನವಿ ಮಾಡ್ಕೊಳ್ತಿದ್ದೀವಿ ಸರ್. ಮುಂದೆ ಬರುವಂಥ ಇವ್ರಿಗೂ ಕ್ರೀಡಾಪಟುಗಳ ನಮ್ಮಿಂದ ಹೆಲ್ಪ್ ಆಗ್ಬೋದು ಅಂತಂದರೆ, ನಾವು ಮಾಡುವಂಥ ನಮಗೀಗ ಸಪೋರ್ಟ್ ಮಾಡಿದ್ರೆ ಕರ್ನಾಟಕ ಸರ್ಕಾರ, ಮುಂದೆ ಕ್ರೀಡಾಪಟುಗಳಿಗೂ ಕೂಡ ಈ ರೀತಿ ಅನುಭವ ಆಗ್ಬೋದು, ಒಳ್ಳೆ ಇದಾಗ್ಬೋದು. ಒಂದು ಕ್ಯೂರಿಯಾಸಿಟಿ ಏನಂದರೆ, ಹಳ್ಳಿಯಿಂದ ಡೆಲ್ಲಿಗೆ ಹೇಗೆ ಬಂದೆ, ಈ ಹಿಂದೆ ಯಾವ ಅಂದರೆ ರಾಜ್ಯ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಡಿದ್ರ, ಇದ್ರ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಹಾಂ ಸರ್, ನಾನು ಫಸ್ಟು ಹೋಬ್ಳಿ ಲೆವೆಲಿಂದ ಕೂಡ ಆಡಿದ್ದೀನಿ, ಹೋಬ್ಳಿ ತಾಲೂಕು, ಡಿಸ್ಟಿಕ್ಕು ಮತ್ತು ಸ್ಟೇಟು ಕೂಡ. ನಾನು ಫಸ್ಟ್ ನ್ಯಾಷನಲ್ಸ್ ಆಡಿದ್ದು 2013 ಸ್ಕೂಲ್ ಗೇಮ್ಸ್ ಆಡಿದ್ದು, ಅದು ಫಸ್ಟ್ ನ್ಯಾಷನಲ್ ಸರ್. ಅಲ್ಲಿಂದ ಇಲ್ಲಿ ತನಕನೂ 32 ನ್ಯಾಷನಲ್ಸ್ ಆಡಿದ್ದೀನಿ ಸರ್. ಇದಕ್ಕೆಲ್ಲ ಕಾರಣ ನಮ್ಮ ಕೋಚ್ ಮಂಜುನಾಥ್ ಸರ್ 4th ಸ್ಟ್ಯಾಂಡರ್ಡಲ್ಲಿ ನನ್ನ ಜಾಯಿನ್ ಮಾಡಿಕೊಂಡ್ರು, ಅಲ್ಲಿಂದ ಇಲ್ಲಿ ತನಕ ಕೂಡ ಕರ್ಕೊಬಂದಿದ್ದಾರೆ. ಇವತ್ತು ಇಂಟರ್ನ್ಯಾಷನಲ್ ಪ್ಲೇಯರ್ವರೆಗೆ ಬೆಳೆಸಿದ್ದಾರೆ ಅಂತಂದರೆ ತುಂಬ ಖುಷಿ ಪಡೋ ವಿಷಯ ಸರ್. ಮತ್ತು ನಮ್ಮ ಅಪ್ಪ ಅಮ್ಮ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಈ ಸಿಚುವೇಷನಲ್ಲಿ ಯಾರನ್ನೂ ಕಳಿಸಲ್ಲ ಹೆಣ್ಮಕ್ಳನ್ನ ಔಟ್ಸೈಡಲ್ಲಿ, ಬಟ್ ನಮ್ಮ ಅಪ್ಪ ಅಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮಗೆ ಎಕನಾಮಿಕಲಿ ಫುಲ್ಲು ಪೂರ್ ಇದ್ದೀವಿ ಸರ್. ಅದಕ್ಕೆಲ್ಲ ನಮ್ಗೆ ಶೂ ತಗೊಳ್ಳೋಕ್ಕೂ ಕೂಡ ನಮಗೆ ತುಂಬ ಕಷ್ಟ ಇತ್ತು ಸರ್ ಆಗಿನ ಇದರಲ್ಲಿ. ಇದಿಷ್ಟು ವಿಶ್ವಕಪ್ನಲ್ಲಿ ಗೆದ್ದಂತಹ ಚೈತ್ರ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪರ್ವೇಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಖೋ ವಿಶ್ವಕಪ್ ಗೆಲುವಿನ ಬಳಿಕ ಚೈತ್ರ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ ಮೈಸೂರಿನ ಚೈತ್ರ. ಗೆಲುವಿನ ಸಂತಸ ಹಂಚಿಕೊಂಡಿದ್ದಾರೆ. ಖೋ ಆಟಗಾರ್ತಿ ಕೇಂದ್ರ ರಾಜ್ಯ ಸರ್ಕಾರ ನಮ್ಮನ್ನ ಬೆಂಬಲಿಸಬೇಕು ಅಂತ ಕೂಡ ಈ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಚೈತ್ರ. ಮೈಸೂರಿನ ಹುಡುಗಿ ಚೈತ್ರ ಖೋ ಗೆಲುವಿನ ಬಳಿಕ ರಿಪಬ್ಲಿಕನ್ ಜೊತೆ ತಮ್ಮ ಸಂತಸದ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ. ಚೈತ್ರ ಪ್ರಮುಖವಾಗಿ ತಮ್ಮ ಫಸ್ಟ್ ರಿಯಾಕ್ಷನ್ ಮೊದಲ ಜಯ ಚೊಚ್ಚಲ ಆಟೋಟೋಪ ಏನಿದೆ ಇದರಲ್ಲಿ ಮೊದಲ ಜಯ ಗಳಿಸಿದ್ರಿ, ಇದ್ರ ಬಗ್ಗೆ ತಮ್ಮ ಒಪಿನಿಯನ್? ಹಾಂ ಸರ್, ತುಂಬ ಖುಷಿ ಆಯಿತು ಸರ್. ಫಸ್ಟ್ ಟೈಮ್ ನಡೆದಿದ್ದು ವರ್ಲ್ಡ್ ಕಪ್ಪು, ಅದರಲ್ಲಿ ಫಸ್ಟು ವಿನ್ನರ್ಸ್ ಆಗಿದ್ದೀವಿ, ಅದು ತುಂಬ ಖುಷಿ ವಿಷಯ. ಮತ್ತು ಖೋ ಎಲ್ಲ ಹೇಳ್ತಿದ್ರು ಇದು ಹಿಂದೆ ಇದೆ ಗೇಮು, ಇನ್ನೂ ಮುಂದೆ ಹೋಗಿಲ್ಲ, ಯಾಕೆ ಆಡ್ತೀರಾ ಅಂತ. ಅವರೆಲ್ಲರಿಗೂ ಹೇಳೋದೇನಂತಂದರೆ ಖೋ ತುಂಬ ಹೈ ಲೆವೆಲ್ ಬೆಳೀತಿದೆ, ನೆಕ್ಸ್ಟು ಒಲಿಂಪಿಕ್ಕು ಕೂಡ ಆ್ಯಡ್ ಆಗ್ತಿದೆ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಖೋ ಇನ್ನೂ ಜಾಸ್ತಿ ಆಡಿ ಇನ್ನೂ ಹಲವು ಮುಂದೆ ಬರುವಂಥ ಮಕ್ಕಳಿಗೆ. ಜೊತೆಗೆ ಸರ್ಕಾರದಿಂದ ಹಲವು ಸವಲತ್ತುಗಳನ್ನು ತಾವು ಕೇಳಿದ್ರಿ, ಯಾವ್ಯಾವ ಸವಲತ್ತುಗಳು ಬೇಕಾಗುತ್ತೆ ತಮಗೆ, ಅಂದರೆ ತಮ್ಮ ಫ್ಯೂಚರ್ಗೆ ಅನ್ನುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ? ಹಾಂ ಸರ್, ಅಂದರೆ ಎಲ್ಲ ಸರ್ಕಾರನೂ ಕೂಡ ನಮ್ಮ ಟೀಮ್ಮೇಟ್ಸ್ ಎಲ್ಲ ಸ್ಟೇಟ್ ಸರ್ಕಾರಗಳು ಕೂಡ ಎಲ್ಲರಿಗೂ ಎ ಗ್ರೇಡ್ ಜಾಬ್ ಅನೌನ್ಸ್ ಮಾಡಿದ್ದಾರೆ, ಮತ್ತು ಕ್ಯಾಶ್ ಪ್ರೈಸ್ ಕೂಡ ಅನೌನ್ಸ್ ಮಾಡಿದ್ದಾರೆ. ನಾವು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಏನು ಕೇಳ್ಕೊಳ್ಳೋದು ಅಂತಂದರೆ, ಇನ್ನೂ ನಮ್ಮ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿಲ್ಲ, ಅವ್ರಿಗೆ ಮನವಿ ಮಾಡ್ಕೊಳ್ತಿದ್ದೀವಿ ಸರ್. ಮುಂದೆ ಬರುವಂಥ ಇವ್ರಿಗೂ ಕ್ರೀಡಾಪಟುಗಳ ನಮ್ಮಿಂದ ಹೆಲ್ಪ್ ಆಗ್ಬೋದು ಅಂತಂದರೆ, ನಾವು ಮಾಡುವಂಥ ನಮಗೀಗ ಸಪೋರ್ಟ್ ಮಾಡಿದ್ರೆ ಕರ್ನಾಟಕ ಸರ್ಕಾರ, ಮುಂದೆ ಕ್ರೀಡಾಪಟುಗಳಿಗೂ ಕೂಡ ಈ ರೀತಿ ಅನುಭವ ಆಗ್ಬೋದು, ಒಳ್ಳೆ ಇದಾಗ್ಬೋದು. ಒಂದು ಕ್ಯೂರಿಯಾಸಿಟಿ ಏನಂದರೆ, ಹಳ್ಳಿಯಿಂದ ಡೆಲ್ಲಿಗೆ ಹೇಗೆ ಬಂದೆ, ಈ ಹಿಂದೆ ಯಾವ ಅಂದರೆ ರಾಜ್ಯ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಡಿದ್ರ, ಇದ್ರ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ.
ಹಾಂ ಸರ್, ನಾನು ಫಸ್ಟು ಹೋಬ್ಳಿ ಲೆವೆಲಿಂದ ಕೂಡ ಆಡಿದ್ದೀನಿ. ಹೋಬ್ಳಿ ತಾಲೂಕು, ಡಿಸ್ಟಿಕ್ಕು ಮತ್ತು ಸ್ಟೇಟು ಕೂಡ. ನಾನು ಫಸ್ಟ್ ನ್ಯಾಷನಲ್ಸ್ ಆಡಿದ್ದು 2013 ಸ್ಕೂಲ್ ಗೇಮ್ಸ್ ಆಡಿದ್ದು, ಅದು ಫಸ್ಟ್ ನ್ಯಾಷನಲ್ಲು ಸರ್. ಅಲ್ಲಿಂದ ಇಲ್ಲಿ ತನಕನೂ 32 ನ್ಯಾಷನಲ್ಸ್ ಆಡಿದ್ದೀನಿ ಸರ್. ಇದಕ್ಕೆಲ್ಲ ಕಾರಣ ನಮ್ಮ ಕೋಚ್ ಮಂಜುನಾಥ್ ಸರ್ 4th ಸ್ಟ್ಯಾಂಡರ್ಡಲ್ಲಿ ನನ್ನ ಜಾಯಿನ್ ಮಾಡಿಕೊಂಡ್ರು. ಅಲ್ಲಿಂದ ಇಲ್ಲಿ ತನಕ ಕೂಡ ಕರ್ಕೊಬಂದಿದ್ದಾರೆ. ಇವತ್ತು ಇಂಟರ್ನ್ಯಾಷನಲ್ ಪ್ಲೇಯರ್ವರೆಗೆ ಬೆಳೆಸಿದ್ದಾರೆ ಅಂತಂದರೆ ತುಂಬ ಖುಷಿ ಪಡೋ ವಿಷಯ ಸರ್. ಮತ್ತು ನಮ್ಮ ಅಪ್ಪ ಅಮ್ಮ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಈ ಸಿಚುವೇಷನಲ್ಲಿ ಯಾರನ್ನೂ ಕಳಿಸಲ್ಲ ಹೆಣ್ಮಕ್ಳನ್ನ ಔಟ್ಸೈಡಲ್ಲಿ, ಬಟ್ ನಮ್ಮ ಅಪ್ಪ ಅಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮಗೆ ಎಕನಾಮಿಕಲಿ ಫುಲ್ಲು ಪೂರಿದ್ದೀವಿ ಸರ್. ಅದಕ್ಕೆಲ್ಲ ನಮ್ಗೆ ಶೂ ತಗೊಳ್ಳೋಕ್ಕೂ ಕೂಡ ನಮಗೆ ತುಂಬ ಕಷ್ಟ ಇತ್ತು ಸರ್ ಆಗಿನ ಇದರಲ್ಲಿ. ಇದಿಷ್ಟು ವಿಶ್ವಕಪ್ನಲ್ಲಿ ಗೆದ್ದಂತಹ ಚೈತ್ರ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪರ್ವೇಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಖೋಖೋ ವಿಶ್ವಕಪ್ ಗೆಲುವಿನ ಬಳಿಕ ಚೈತ್ರ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ ಮೈಸೂರಿನ ಚೈತ್ರ. ಗೆಲುವಿನ ಸಂತಸ ಹಂಚಿಕೊಂಡಿದ್ದಾರೆ. ಖೋಖೋ ಆಟಗಾರ್ತಿ, ಕೇಂದ್ರ ರಾಜ್ಯ ಸರ್ಕಾರ ನಮ್ಮನ್ನ ಬೆಂಬಲಿಸಬೇಕು ಅಂತ ಕೂಡ ಈ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಚೈತ್ರ. ಮೈಸೂರಿನ ಹುಡುಗಿ ಚೈತ್ರ ಖೋಖೋ ಗೆಲುವಿನ ಬಳಿಕ ರಿಪಬ್ಲಿಕ್ ಕನ್ನಡ ಜೊತೆ ತಮ್ಮ ಸಂತಸದ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ. ಚೈತ್ರ, ಪ್ರಮುಖವಾಗಿ ತಮ್ಮ ಫಸ್ಟ್ ರಿಯಾಕ್ಷನ್, ಮೊದಲ ಜಯ, ಚೊಚ್ಚಲ ಆಟೋಟೋಪ ಏನಿದೆ ಇದರಲ್ಲಿ ಮೊದಲ ಜಯ ಗಳಿಸಿದ್ರಿ, ಇದ್ರ ಬಗ್ಗೆ ತಮ್ಮ ಒಪಿನಿಯನ್? ಹಾಂ ಸರ್, ತುಂಬ ಖುಷಿ ಆಯಿತು ಸರ್. ಫಸ್ಟ್ ಟೈಮ್ ನಡೆದಿದ್ದು ವರ್ಲ್ಡ್ ಕಪ್ಪು, ಅದರಲ್ಲಿ ಫಸ್ಟು ವಿನ್ನರ್ಸ್ ಆಗಿದ್ದೀವಿ, ಅದು ತುಂಬ ಖುಷಿ ವಿಷಯ. ಮತ್ತು ಖೋಖೋ ಎಲ್ಲ ಹೇಳ್ತಿದ್ರು ಇದು ಹಿಂದೆ ಇದೆ ಗೇಮು, ಇನ್ನೂ ಮುಂದೆ ಹೋಗಿಲ್ಲ, ಯಾಕೆ ಆಡ್ತೀರಾ ಅಂತ. ಅವರೆಲ್ಲರಿಗೂ ಹೇಳೋದೇನಂತಂದರೆ ಖೋಖೋ ತುಂಬ ಹೈ ಲೆವೆಲ್ ಬೆಳೀತಿದೆ, ನೆಕ್ಸ್ಟು ಒಲಿಂಪಿಕ್ಕು ಕೂಡ ಆ್ಯಡ್ ಆಗ್ತಿದೆ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಖೋಖೋ ಇನ್ನೂ ಜಾಸ್ತಿ ಆಡಿ ಇನ್ನೂ ಹಲವು ಮುಂದೆ ಬರುವಂಥ ಮಕ್ಕಳಿಗೆ. ಜೊತೆಗೆ ಸರ್ಕಾರದಿಂದ ಹಲವು ಸವಲತ್ತುಗಳನ್ನು ತಾವು ಕೇಳಿದ್ರಿ. ಯಾವ್ಯಾವ ಸವಲತ್ತುಗಳು ಬೇಕಾಗುತ್ತೆ ತಮಗೆ, ಅಂದರೆ ತಮ್ಮ ಫ್ಯೂಚರ್ಗೆ ಅನ್ನುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ? ಹಾಂ ಸರ್, ಅಂದರೆ ಎಲ್ಲ ಸರ್ಕಾರನೂ ಕೂಡ ನಮ್ಮ ಟೀಮ್ಮೇಟ್ಸ್ ಎಲ್ಲ ಸ್ಟೇಟ್ ಸರ್ಕಾರಗಳು ಕೂಡ ಎಲ್ಲರಿಗೂ ಎ ಗ್ರೇಡ್ ಜಾಬ್ ಅನೌನ್ಸ್ ಮಾಡಿದ್ದಾರೆ ಮತ್ತು ಕ್ಯಾಶ್ ಪ್ರೈಸ್ ಕೂಡ ಅನೌನ್ಸ್ ಮಾಡಿದ್ದಾರೆ. ನಾವು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಏನು ಕೇಳ್ಕೊಳ್ಳೋದು ಅಂತಂದರೆ, ಇನ್ನೂ ನಮ್ಮ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿಲ್ಲ, ಅವ್ರಿಗೆ ಮನವಿ ಮಾಡ್ಕೊಳ್ತಿದ್ದೀವಿ ಸರ್. ಮುಂದೆ ಬರುವಂಥ ಇವ್ರಿಗೂ ಕ್ರೀಡಾಪಟುಗಳ ನಮ್ಮಿಂದ ಹೆಲ್ಪ್ ಆಗ್ಬೋದು ಅಂತಂದರೆ, ನಾವು ಮಾಡುವಂಥ ನಮಗೀಗ ಸಪೋರ್ಟ್ ಮಾಡಿದ್ರೆ ಕರ್ನಾಟಕ ಸರ್ಕಾರ, ಮುಂದೆ ಕ್ರೀಡಾಪಟುಗಳಿಗೂ ಕೂಡ ಈ ರೀತಿ ಅನುಭವ ಆಗ್ಬೋದು, ಒಳ್ಳೆ ಇದಾಗ್ಬೋದು. ಒಂದು ಕ್ಯೂರಿಯಾಸಿಟಿ ಏನಂದರೆ, ಹಳ್ಳಿಯಿಂದ ಡೆಲ್ಲಿಗೆ ಹೇಗೆ ಬಂದೆ? ಈ ಹಿಂದೆ ಯಾವ ಅಂದರೆ ರಾಜ್ಯ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಆಡಿದ್ರ, ಇದ್ರ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಹಾಂ ಸರ್, ನಾನು ಫಸ್ಟು ಹೋಬ್ಳಿ ಲೆವೆಲಿಂದ ಕೂಡ ಆಡಿದ್ದೀನಿ. ಹೋಬ್ಳಿ ತಾಲೂಕು, ಡಿಸ್ಟಿಕ್ಕು ಮತ್ತು ಸ್ಟೇಟು ಕೂಡ. ನಾನು ಫಸ್ಟ್ ನ್ಯಾಷನಲ್ಸ್ ಆಡಿದ್ದು 2013 ಸ್ಕೂಲ್ ಗೇಮ್ಸ್ ಆಡಿದ್ದು, ಅದು ಫಸ್ಟ್ ನ್ಯಾಷನಲ್ಲು ಸರ್. ಅಲ್ಲಿಂದ ಇಲ್ಲಿ ತನಕನೂ 32 ನ್ಯಾಷನಲ್ಸ್ ಆಡಿದ್ದೀನಿ ಸರ್. ಇದಕ್ಕೆಲ್ಲ ಕಾರಣ ನಮ್ಮ ಕೋಚ್ ಮಂಜುನಾಥ್ ಸರ್ 4th ಸ್ಟ್ಯಾಂಡರ್ಡಲ್ಲಿ ನನ್ನ ಜಾಯಿನ್ ಮಾಡಿಕೊಂಡ್ರು. ಅಲ್ಲಿಂದ ಇಲ್ಲಿ ತನಕ